ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಸಂಜೆಯ ಟೀ ಟೈಮ್ಗೆ ಅಥವಾ ತಿಂಡಿಗೆ ನಾವು ಈ ರೀತಿ ಇನ್ಸ್ಟೆಂಟಾಗಿ ಮಾಡುವಂಥ ವಡೆಗಳನ್ನ ಮಾಡ್ಕೋಬಹುದು. ನಾನಿವತ್ತು ಉಳಿದ ಅನ್ನದಿಂದ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬಾ ರುಚಿಕರವಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಅನ್ನನ ತೆಗೆದುಕೊಂಡಿದ್ದೀನಿ. ಅಂದರೆ ಮಧ್ಯಾಹ್ನ ಅನ್ನ ಏನು ಉಳಿದಿತ್ತೋ ಅದನ್ನ ಸಂಜೆಯ ಟೀ ಟೈಮ್ಗೆ ಅಂತ ನಾನಿಲ್ಲಿ ವಡೆಗಳನ್ನ ಮಾಡ್ತಾ ಇದ್ದೀನಿ. ನೀವು ರಾತ್ರಿ ಉಳಿದ ಅನ್ನದಿಂದ ಬೆಳಗ್ಗೆ ತಿಂಡಿ ಮಾಡ್ಕೋಬಹುದು. ಸೊ ವಡೆಗಳನ್ನ ಮಾಡ್ಕೋಬಹುದು, ಅಥವಾ ಸಂಜೆ ಅಥವಾ ಮಧ್ಯಾಹ್ನ ಉಳಿದ ಅನ್ನದಿಂದನೂ ಸಹ ಮಾಡ್ಕೋಬಹುದು. ತಂಗ್ಳನ್ನ ಆದರೂ ಮಾಡ್ಕೋಬಹುದು, ಅಥವಾ ನೀವು ಬೇಕಿದ್ರೆ ಬಿಸಿ ಅನ್ನ ಮಾಡಿಕೊಂಡು ಸಹ ಈ ವಡೆಯನ್ನು ಮಾಡ್ಕೋಬಹುದು. ಅನ್ನನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀನಿ. ಯಾವುದೇ ರೀತಿಯ ನೀರನ್ನು ಸೇರಿಸ್ದಿರೇ ನೀವು ರುಬ್ಕೋಬೇಕಾಗತ್ತೆ. ಒಂದು 2-3 ರೌಂಡು ರುಬ್ಕೊಂಡ್ರೆ ಅನ್ನ ಎಲ್ಲ ಮ್ಯಾಶ್ ಆಗುತ್ತೆ. ಈ ರೀತಿ ಮ್ಯಾಶ್ ಆಗೋ ರೀತಿ ನಾವು ರುಬ್ಕೊಂಡು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಕೆಲವು ಟೈಮು ಅನ್ನ ಉಳಿದಾಗ ತಿನ್ನಲಿಕ್ಕೆ ಇಷ್ಟಪಡಲ್ಲ, ಅದರಲ್ಲೂ ಸಹ ಈ ವಡೆಗಳನ್ನ ಮಾಡ್ಕೋಬಹುದು. 2 ಚಮಚ ಆಗುವಷ್ಟು ನಾನಿಲ್ಲಿ ಉಪ್ಪಿಟ್ಟಿನ ರವೆಯನ್ನು ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟಿನ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ನೀವಿಲ್ಲಿ ಸೇರಿಸ್ಕೋಬಹುದು. 1 ಚಮಚ ಅಕ್ಕಿ ಹಿಟ್ಟನ್ನು ಕಲಸಿದ ನಂತರ ಏನಾದರೂ ತೆಳು ಇತ್ತು ಅಂದರೆ ಇನ್ನೂ 1 ಚಮಚ ಅಕ್ಕಿ ಹಿಟ್ಟನ್ನು ನೀವಿಲ್ಲಿ ಸೇರಿಸಬಹುದು. 1/4 ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ತುರಿದಿರುವಂತಹ ಶುಂಠಿ ಒಂದು ಅರ್ಧ ಚಮಚ, ಸ್ವಲ್ಪ ಕರಿಬೇವು, ಸಣ್ಣದು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಚಮಚ ಆಗುವಷ್ಟು ಕಾಳುಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕಾಳುಮೆಣಸನ್ನು ಕುಟ್ಟಿ ಪುಡಿ ಮಾಡಿನೂ ಸಹ ಸೇರಿಸ್ಕೋಬಹುದು, ಅಥವಾ ಕಾಳುಮೆಣಸನ್ನು ಹಾಗೆ ಇಡಿಯಾಗಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ರುಚಿಗೆ ಅಂತ ಮೆಣಸಿನ ಪುಡಿಯನ್ನೇ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರು 1/4 ಟೀ ಸ್ಪೂನು ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಪುಡಿ 1/4 ಟೀ ಸ್ಪೂನು. ಜೀರಿಗೆಯನ್ನು ಸಹ ನೀವಿಲ್ಲಿ ಹಾಗೆ ಸೇರಿಸ್ಬೋದು, ಅಥವಾ ಕುಟ್ಟಿ ಪುಡಿ ಮಾಡಿನೂ ಸೇರಿಸ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನೀವು ಟೇಸ್ಟ್ ನೋಡಿಕೊಂಡು ನಂತರನೂ ಸಹ ಉಪ್ಪನ್ನು ಸೇರಿಸ್ಕೋಬೋದು. ಮೊದಲಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಡುಗೆ ಸೋಡಾ ಅಥವಾ ಈನೋವನ್ನು ಬಳಸ್ತಾ ಇಲ್ಲ. ನೀವು ಬೇಕಂದರೆ ಅಡುಗೆ ಸೋಡಾ ಒಂದು ಸ್ವಲ್ಪ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೋಬಹುದು, ಅಥವಾ ಈನೋ ಇದ್ದರೆ ಈನೋವನ್ನು ಸೇರಿಸ್ಕೋಬೋದು. ನಾನು ಅಡುಗೆ ಸೋಡಾ ಈನೋ ಏನನ್ನು ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಈ ರೀತಿ ಉಂಡೆ ಕಟ್ಟುವ ಹದಕ್ಕೆ ಕಲಸಿ ಇಟ್ಕೋಬೇಕಾಗತ್ತೆ. ನಂತರ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡು ವಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಳ್ಳಿ, ಅಥವಾ ಕೈಗೆ ಎಣ್ಣೆ ಅಥವಾ ನೀರನ್ನು ಸವರ್ಕೊಂಡು ಸಣ್ಣ ಉಂಡೆ, ದಪ್ಪ ನಿಂಬೆಹಣ್ಣು ಸೈಜ್ ಉಂಡೆಯನ್ನು ತೆಗೆದುಕೊಂಡು ಅದನ್ನ ಉಂಡೆಯನ್ನು ಮಾಡಿ ಫ್ಲಾಟ್ ಮಾಡಿಬಿಟ್ಟು ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡಿದಾಗ ನಮಗೆ ವಡೆ ಶೇಪು ಬರುತ್ತೆ. ನಾವು ನಾರ್ಮಲ್ಲಾಗಿ ಉದ್ದಿನ ವಡೆಗಳನ್ನ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಒಂದೊಂದೇ ವಡೆಗಳನ್ನ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ನೀವು ವಡೆಗಳನ್ನ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಒಂದು ಸಲಿಗೆ ಎಷ್ಟು ವಡೆಗಳು ಬಾಣಲಿಗೆ ಇಳಿಸುತ್ತೆ ಅಷ್ಟು ವಡೆಗಳನ್ನ ಸೇರಿಸ್ಬಿಟ್ಟು ಡೀಪ್ ಫ್ರೈನ ಮಾಡ್ಕೊಳ್ಳಿ. ಒಂದೇ ಸಲ ಮಗ್ಚಾಕ್ಲಿಕ್ಕೆ ಹೋಗ್ಬಿಡಿ. ಈ ನೊರೆ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿ ವಡೆಗಳ ಬಣ್ಣ ಚೇಂಜ್ ಆಗುತ್ತಲ್ಲ, ಆ ಹಂತದಲ್ಲಿ ನೀವು ವಡೆಗಳನ್ನ ತಿರುವಾಕಿ ಬೇಯಿಸ್ಕೋಬೇಕಾಗತ್ತೆ. ಮೊದಲೇ ಏನಾದರೂ ತಿರುವಾಕ್ಲಿಕ್ಕೆ ಹೋದರೆ ವಡೆಗಳೆಲ್ಲ ಕಲಿಸ್ಕೊಂಡು ಬಿಡಿ ಬಿಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವಿಲ್ಲಿ ಪೂರ್ತಿಯಾಗಿ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗೋವರೆಗೂ ಬಿಟ್ಟು ನಂತರ ತಿರುವಾಕಿ ಎಲ್ಲ ಸೈಡು ಹೊಂಬಣ್ಣಕ್ಕೆ ಬರೋ ರೀತಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷಗಳು ತೆಗೆದುಕೊಳ್ಳುತ್ತೆ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಮೇಲ್ಗಡೆ ತುಂಬಾ ಗರಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ನೀವು ಅಡುಗೆ ಸೋಡಾ ಅಥವಾ ಈನೋವನ್ನು ಹಾಕಿದರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಅಡುಗೆ ಸೋಡಾವನ್ನು ಬಳಸಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಗರಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಆದ ನಂತರ ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ಳಿ. ಈ ವಡೆಗಳು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇದೇ ರೀತಿ ನೀವು ಉಳಿದಿರುವಂತಹ ವಡೆಗಳನ್ನು ಸಹ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅನಿಸಿದ್ರೆ
ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ರೌಂಡ್ ಏನು ಹಾಕ್ತಾ ಇದ್ದೀವಿ ಅದನ್ನು ಸಹ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಬಿಟ್ಟು ನಂತರ ತಿರುವಾಕಿ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ವಡೆನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ವಡೆಯನ್ನು ನಾನಿಲ್ಲಿ ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ತುಂಬಾ ಗರಿ ಗರಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಚಟ್ನಿ ಅಥವಾ ಸಾಸ್ ಜೊತೆ ನಾವಿಲ್ಲಿ ಸರ್ವ್ ಮಾಡ್ಬೋದು. ಹಾಗೆ ಇಡ್ಲಿ ಸಾಂಬಾರ್ ಜೊತೆನೂ ಸಹ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.